ನಮ್ಮ ಮನೇಲಿ ಇವತ್ತು ಪೂಜೆ ಇತ್ತು. ಹಲೋ ಗೈಸ್, ಡೇ 50 ಚಾಲೆಂಜಲ್ಲಿ ಇವತ್ತು ಡೇ 2. ಸೀದಾ ಕ್ಯಾಬ್ ಹತ್ತಿ ಕಣ್ಮುಚ್ಚಿ ಕಣ್ಬಿಡು ಅಷ್ಟರಲ್ಲಿ ನಾನು ಮನೆ ಹತ್ರ ಬಂದಿದೆ. ಮನೆಯಲ್ಲಿ ಪೂಜೆ ಐತೆ ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಯಾವುದೋ ನಂಬರ್ ಸೇವ್ ಮಾಡಿತ್ತು ನೋಡಿ. ನಮ್ಮಮ್ಮ ನಂಬರ್ ಸೇವ್ ಮಾಡಿದ್ದು ನೋಡ್ಬಿಟ್ಟು ಗೊತ್ತಾಯ್ತು ನಮ್ಮಮ್ಮ ಹೆವಿ ಟ್ಯಾಲೆಂಟೆಡ್ ಅಂತ. ಅಲ್ಲಿಂದ ಪೂಜಾ ಹತ್ರ ಕರೆಕ್ ಹೋದೆ, ಗೇಟ್ ಹಾಕ್ಬಿಟ್ಟಿತ್ತು. ಚಾಕೆಟ್ ಹೋಗಿದ್ಕೆ ನಮ್ಮ ಹುಡುಗ ಓಡೇ ಬಿಟ್ಟ. ಬರೀ ಇಂಥದೆಯಾ? ನಮ್ಮಮ್ಮ ನಾಲ್ಕು ಬಾಳೆಹಳ್ಳಿ ಕಿತ್ಕೊಬ ಅಂತು. ನಾನಂತೂ ಹಿಂದೆಗಡೆ ಇಲ್ಲಿ ಹುಡುಕ್ಬೇಕು ಅಂತ ಗೊತ್ತೇ ಆಗಿಲ್ಲ. ಕೊನೆಗೂ ಬಾಳೆಹಳ್ಳಿ ಸಿಕ್ತು. ಅಲ್ಲಿಂದ ಚೋರ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಬರ್ತಿದ್ದಂಗೆ ತಿರ್ಗಾ ರಾಗಿ ಬಿಡ್ಸ್ಕೊಬಾ ಅಂದ್ರು. ಬಂದ ತಕ್ಷಣ ಅದ್ ಮಾಡೋ ಇದ್ ಮಾಡೋ ಅಂತ ಹೇಳ್ತಾನೆ ಇದ್ರು. ಏನೂ ಮಾಡೋಕ್ಕಾಗಲ್ಲ, ಗಂಡು ಮಕ್ಳಾಗಿ ಉಟ್ಮೇಲೆ ಇವೆಲ್ಲ ಕಾಮನ್ ಅನ್ಕೊಂಡು ನಮ್ಮ ಆಂಟಿ ಮನೆಗೆ ಹೋದೆ. ಅಲ್ಲೋಗಿ 4 ಪ್ಲೇಟ್ ಇಸ್ಕೊಂಡು ಹಂಗೆ ಒಂದು ಕಳ್ಳೆಪುರಿ ಎತ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜ್ಸರ್ನ ಕರ್ಕೊಬರಕ್ಕೆ ಹೊರಟೆ. ಜಿಮ್ಮಿಗೆ ಸಂಜೆ ಹೋಗೋಣ ಅನ್ಕೊಂಡು ಒಬ್ಬೊಬ್ರಾಗಿ ಜೋಗಪ್ತಿರ್ನ ಕರ್ಕೊಂಡು ಬಿಟ್ಟೆ. ಅವ್ರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು. ಪೂಜಾ ಮಾತ್ರ ವಿಭೂತಿ ಸಾಕಾಗಿ ಬೆಳೆದಿದ್ರು. ಆಮೇಲೆ ಮನೆ ಟೈಮ್ ಐತೈತೆ, ಗಾಡಿನ ಈಚೆಗೆ ತಳ್ಕೊಡು ಅಂತ ಹೇಳ್ದ. ನಾನಾಗೆ ಮತ್ತೆ ಕ್ಲಿಯರ್ ಮಾಡಿ ಈಚೆಗೆ ತಳ್ಕೊಟ್ಟೆ. ಅವನು ಹೊರಟ. ಆಮೇಲೆ ನಮ್ಮ ಭೋಜನ ಸ್ಟಾರ್ಟ್. ನಂಗಂತೂ ಹೊಟ್ಟೆ ತುಂಬ ಹಸ್ತಿತ್ತು. ಒಂದು ತುತ್ತು ನುಗ್ತಾ ಇದ್ದಂಗೆ ಸ್ವರ್ಗನೇ ಪಾಸ್ ಆಯಿತು. ಆಮೇಲೆ ಟುಸ್ ಅಂತ ದಬಾಕೊಂಡಾದ್ಮೇಲೆ ಎದ್ದಿದ ತಕ್ಷಣ ಕಣ್ಣು ಮುಚ್ಕೊಂಡು ಮೇಕೆದ್ದೆ. ನೀನು ಜಿಮ್ಗೆ ಹೋಗ್ಬೇಕು ಅಂತ ನಾನು ನನ್ನ ಶೇಕ್ನ ರೆಡಿ ಮಾಡ್ಕೊಳಕ್ಕೆ ಹೋದೆ. ಈ ಶೇಕ್ನಿಂದ ನಮಗೆ ಬೆನಿಫಿಟ್ ಏನು ಅಂದರೆ ನಮ್ಮ ವೆಯ್ಟ್ ಬೇಗ ಗೇನ್ ಆಗುತ್ತೆ. ಇದು ಸಣ್ಣ ಇರೋರಿಗೆ ತುಂಬ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಸಾಫ್ಟ್ ಆಗೋಂಟ ಗ್ರೈಂಡ್ ಮಾಡಿಕೊಂಡು ಹಂಗೆ ಕುಡ್ಕೊಂಡು ಜಿಮ್ ಕಡೆ ಹೊರಟೆ. ಅಲ್ಲೋಗಿ ನೋಡ್ತೀನಿ ಯಾರೂ ಇರಲಿಲ್ಲ. ಜಿಮ್ ಶೆಡ್ನ ನಾವೇ ಓಪನ್ ಮಾಡಿದ್ವಿ. ಅಲ್ಲಿಂದ ಒಳಗೆ ಹೋಗಿ ನಮ್ಮ ಬಾಸ್ಗೊಂದು ನಮಸ್ಕಾರ ಹಾಕಿ, ಲೆಗ್ ವರ್ಕೌಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಿಲ್ಡಿಂಗ್ ಎಷ್ಟೇ ಚೆನ್ನಾಗಿದ್ರು ಪಾಯ ಮಾತ್ರ ಗಟ್ಟಿಯಾಗಿರಬೇಕು. ಹಂಗೆ ಹೇಳ್ಬಿಟ್ಟು ವರ್ಕೌಟ್ ನಾನು ಮುಗಿಸ್ದೆ. ಅಲ್ಲಿಂದ ಜಿಮ್ಮಿಂದ ಮನೆ ಕಡೆ ಹೊರಟೆ. ಮನೆಗೆ ಹೋಗಿದ ತಕ್ಷಣ ಪ್ರೋಟೀನ್ ಹಾಕಿ ಇವತ್ತು ಪೂಜೆ ಮಾಡಿದ್ರಿಂದ ಚಿಕನ್ ಕಟ್, ಅದಕ್ಕೆ ನಾನು ಊಟ ಹೀಗಿತ್ತು. ಅಲ್ಲಿಂದ ಕಂಪ್ನಿ ಕಡೆ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.